ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ಮತ್ತೆ ಕಾಂಗ್ರೆಸ್ಗೆ ಆಪರೇಷನ್ ಕಮಲದ ಭಯ. ಸಿದ್ದರಾಮಯ್ಯ ಸಿಎಂ ಸೀಟು ತೂಗುಯ್ಯಾಲೆಯಲ್ಲಿದೆ. ಆತ್ಮೀಯರೇ, ಕರ್ನಾಟಕದಲ್ಲಿ ಮತ್ತೊಮ್ಮೆ ಆಪರೇಷನ್ ಕಮಲಕ್ಕೆ ಸಿದ್ಧತೆ. ಹೌದು, ಈ ವಿಚಾರ ಪ್ರಸ್ತಾಪಿಸಿದವರು ಸಿಎಂ ಸಿದ್ದರಾಮಯ್ಯ ಅವರೇ. ಮೈಸೂರಿನ ಟಿ ನರಸೀಪುರದಲ್ಲಿ ಮಾತಾಡ್ತಾ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ಕೆಡವಲು ಬಿಜೆಪಿ ಆಪರೇಷನ್ ಕಮಲಕ್ಕೆ ಮುಂದಾಗಿದೆ. ಕಾಂಗ್ರೆಸ್ನ 50 ಶಾಸಕರನ್ನು ಭೇಟಿ ಮಾಡಿ ಬರಾಬರಿ ಒಬ್ಬೊಬ್ಬರಿಗೂ 50 ಕೋಟಿ ಆಫರ್ ಕೊಟ್ಟಿದ್ದಾರೆ ಅಂತ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಇದನ್ನು ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅನುಮೋದಿಸಿದ್ದಾರೆ. ಮೋದಿ ಮತ್ತು ಬಿಜೆಪಿಗೆ ಎಲ್ಲವೂ ಸಾಧ್ಯ ಇದೆ ಅಂತ ಕೆಲವು ಕಾಂಗ್ರೆಸ್ ಮುಖಂಡರು ಹೇಳ್ತಾನೆ ಇದ್ದಾರೆ. ಆದರೆ ಬಿಜೆಪಿಯ ಮುಖಂಡರು ಇದೆಲ್ಲ ಸುಳ್ಳು ಅಂತ ತಳ್ಳಿ ಹಾಕಿದ್ದಾರೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಅವರ ಗುಪ್ತ ಇಲಾಖೆ ಕೂಡ ಇದೇ ವರದಿ ಕೊಡ್ತಾ ಇದೆಯಂತೆ. ಹಾಗಾಗಿ ಇದನ್ನು ತಳ್ಳಿ ಹಾಕೋದಕ್ಕೂ ಸಾಧ್ಯ ಆಗೋದಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂದರೆ ಆಪರೇಷನ್ ಕಮಲ ಉದ್ಭವವಾಗಿದ್ದೇ ಇದೇ ಕರ್ನಾಟಕದಲ್ಲಿ. ಇದರ ಸಂಪೂರ್ಣ ರೂವಾರಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಅಂದರೆ ತಪ್ಪಾಗಲಾರದು. 2008ರಲ್ಲಿ ಬಿಜೆಪಿಗೆ 110 ಸೀಟ್ ಬಂದಾಗ ಮೊದಲ ಬಾರಿಗೆ ಶುರುವಾಗಿದ್ದು. ಅದಾದ ಮೇಲೆ ಆಪರೇಷನ್ ಕಮಲ ಇಡೀ ದೇಶಕ್ಕೆ ವ್ಯಾಪಿಸಿದ್ದು ಅತಿಶಯೋಕ್ತಿ ಏನೂ ಅಲ್ಲ. ಈ ಬಳಿಕ ಮೋದಿಜಿ ಅಧಿಕಾರಕ್ಕೆ ಬಂದ ಮೇಲಂತೂ ಆಪರೇಷನ್ ಕಮಲ ಸಲೀಸಾಗಿ ನಡೀತಾ ಇದೆ. ಅದು ಎಲ್ರಿಗೂ ಗೊತ್ತಿರೋ ಸಂಗತಿನೇ. ಸುಮಾರು 10 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಮಾತ್ರವಲ್ಲ, ಹಲವು ರಾಜ್ಯಗಳಲ್ಲಿ ಇದು ಮಾಮೂಲು ಆಗಿ ಹೋಗ್ಬಿಟ್ಟಿದೆ. ಗೋವಾ, ಬಂಗಾಲ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಅಸ್ಸಾಂ ಹೀಗೆ ಇದು ಸರ್ವೇ ಸಾಮಾನ್ಯ ಅನ್ನಬಹುದು. ಒಟ್ಟಾರೆ 250ಕ್ಕೂ ಹೆಚ್ಚು ಶಾಸಕರು, ಸಂಸದರು ಬಿಜೆಪಿಗೆ ಸೇರಿದ್ದಾರೆ. ಇಲ್ಲಿಂದ ಕೆಲವರು ಜಂಪ್ ಆಗಿ ಮತ್ತೆ ಬಿಜೆಪಿಗೆ ಬಂದಿದ್ದು ಉಂಟು. ಹಾಗೆ ಇದಕ್ಕೆ ಸುಮಾರು 7,000 ಕೋಟಿಗೂ ಹೆಚ್ಚು ಖರ್ಚಾಗಿದೆ ಅನ್ನೋದು ಒಂದು ಮಾತು. ಹಾಗೆ ಒಬ್ಬೊಬ್ಬರಿಗೆ ಸುಮಾರು 50 ಕೋಟಿ ರು ಆಮಿಷ. ಇನ್ನು ಕೆಲವರಿಗೆ ಅದೆಷ್ಟೋ ಕೇಸ್ಗಳು ಅಂದರೆ ಇಡಿ IT ದಾಳಿಗಳ ಕೇಸಿಂದ ರಿಲೀಫ್. ಸಾಕಷ್ಟು ಆಫರ್ ಕೊಟ್ಟು ಬಿಜೆಪಿ ಕೇಂದ್ರ ಸರ್ಕಾರದಿಂದ ಡೀಲ್ ನಡೀತಾ ಇದೆ ಅನ್ನೋ ಮಾತುಗಳು ಓಡಾಡ್ತಾನೆ ಇದೆ. ಹಾಗಾದರೆ ಇಷ್ಟೆಲ್ಲ ದುಡ್ಡು ಬಿಜೆಪಿಗೆ 40% ಕಮಿಷನ್ನಿಂದ ಬಂತ ಅಥವಾ ಕೋವಿಡ್ಡಿಂದ ಬಂತ? ಬೇರೆ ಯಾರಾದರೂ ಬಂಡವಾಳಶಾಹಿಗಳು ಅದನ್ನು ಖರ್ಚು ಮಾಡಿದ್ದಾರಾ? ಮೋದಿಜಿ ಪ್ರಿಂಟ್ ಹಾಕಿಸಿ ಕೊಟ್ಟಿದ್ದಾರಾ? ಹೀಗೆಲ್ಲ ಹಲವು ಪ್ರಶ್ನೆಗಳು ಕೇಳಿಬರ್ತಾ ಇದೆ. ಈ ಆರೋಪ ಮಾಡಿದ್ದಂತೂ ಸಿಎಂ ಸಿದ್ದರಾಮಯ್ಯ ಅವರು. ಹಾಗಾದರೆ ಅವರು ತನಿಖೆಗೆ ಆದೇಶ ನೀಡಲಿ. ಆಪರೇಷನ್ ಕಮಲ ಅಂತ ಆರೋಪ ಮಾಡೋದ್ರ ಬದಲು ಅದನ್ನು ಇಲ್ಲದಂತೆ ಮಾಡಬಹುದು. ಅದು ಸಿಎಂ ಜವಾಬ್ದಾರಿನೇ ಅಲ್ವಾ? ಆಪರೇಷನ್ ಕಮಲ ಅನ್ನೋದು ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವದ ವಿರೋಧಿ. ಇದೊಂದು ಭಾರತೀಯ ರಾಜಕಾರಣದ ಅನಿಷ್ಟ ಅಂತ ಕೂಡ ಹೇಳ್ಬೋದು. ಅದನ್ನು ತನಿಖೆ ಮಾಡಿಸಿ ಕರ್ನಾಟಕದಿಂದ ಶುರುವಾದ ಆಪರೇಷನ್ ಕಮಲ ಕರ್ನಾಟಕದಿಂದಲೇ ಕೊನೆಯಾಗಲಿ. ಅದಕ್ಕೆ ಬೇಕಾದ ಹಣ ಎಲ್ಲಿಂದ ಬರುತ್ತೆ? ಯಾರಿಗೆ ಅವರೆಲ್ಲ ಈ ಆಫರ್ ಕೊಟ್ಟಿದ್ದಾರೆ? ಯಾರು ಈ ಆಫರ್ಗೆ ಒಪ್ಕೊಳ್ತಾ ಇದ್ದಾರೆ? ಎಲ್ಲವನ್ನು ಮುಕ್ತವಾಗಿ ತನಿಖೆ ಮಾಡಿಸಿ ಸಂಪೂರ್ಣ ವಿವರವನ್ನು ನಿಮ್ಮ ಜನತೆಗೆ ಕೊಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ. ನೋಡ್ತಾ ಇರಿ ಪರಿವಾರ್ ಟಿವಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ.